Hey guys, welcome back to our YouTube channel. Let's go. ಗೈಸ್ ಏನು ಗೊತ್ತಾ, ಇವತ್ತು ನಾನು ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಬಾಲ್ಕನಿಯನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಯ್ತಲ್ವಾ, ಮಳೆ ಬರುತ್ತೆ ಅಂತ ಕಾದು ಸಾಕಾಯಿತು. ಯಾಕಂದರೆ ಗಿಡಗಳೆಲ್ಲ ದೊಡ್ಡದಾಗ್ತಾ ಇದೆ. ಇದನ್ನೆಲ್ಲ ಕಟ್ ಮಾಡಬೇಕು. ಯಾಕಂದರೆ ಕಟ್ ಮಾಡಿದ್ರೇ ಗ್ರೋತ್ ಚೆನ್ನಾಗಿ ಆಗೋದು. ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ಇವಾಗ ಮಳೆ, ಇವತ್ತು ಡೇಟ್ ಬಂದು ಜೂನ್ 12th, ಬಟ್ ಮಳೆ ಅಂತೂ ಬರುವ ಚಾನ್ಸೇ ಇಲ್ಲ ಅನಿಸುತ್ತೆ. ಹಾಗಾಗಿ ಮತ್ತೆ ಕೂತ್ಕೊಂಡ್ರೆ ಇದೆಲ್ಲ ಹಾಗೆ ಗಲೀಜು ಥರ ಕಾಣಿಸುತ್ತೆ ಅಂತ ಹೇಳಿ ಇವತ್ತು ಕ್ಲೀನ್ ಮಾಡ್ತಾ ಇದ್ದೆ. ಸೊ ಬನ್ನಿ, ಇದು ತುಳಸಿ ಗಿಡ. ಈ ಕಡೆ ಕೂಡ ಅಷ್ಟೇ ಫುಲ್ಲು ಮೆಸ್ಸಿ ಆಗಿತ್ತು. ಈ ಕಡೆ ಗಿಡನೆಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ಇಟ್ಕೊಳ್ತೀನಿ ಈ ಸಾರಿ. ಯಾಕಂದರೆ ಸಮ್ಮರ್ಗೆ ನಾವು ಹೊರಗಡೆ ಹೋದಾಗ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಸಾರಿ ಜಾಸ್ತಿ ಗಿಡ ಏನೂ ಹಾಕೋದಿಲ್ಲ. ಇವಾಗ ಅಡುಗೆ ಮಾಡಿಕೊಳ್ಳುವ ಗಾರ್ಡನ್ ಕೆಲಸ ಅಂದರೆ ಹೇಗಾಗುತ್ತೆ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಸೊ ಇವಾಗ ನಾನು ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆ, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿಬಿಟ್ಟು ಇವತ್ತು ನಾನು ಸೋರೆಕಾಯಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್. ಒಮ್ಮೊಮ್ಮೆ ಏನಾಗುತ್ತೆ ಗೊತ್ತಾ, ತುಂಬ ಸಿಂಪಲ್ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾಕಂದರೆ ಹೇಳ್ರಿ, ನಾವು ತುಂಬ ಮಸಾಲೆ ಹಾಕಿದರೆ ಅಷ್ಟೊಂದಿನ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಸಿಂಪಲ್ಲಾಗಿ ಮಾಡಿದಾಗಲೇ ತುಂಬ ಚೆನ್ನಾಗಿರೋದು. ಉಪ್ಪು ಹಳದಿ ಹಾಕಿ ಇದನ್ನು ಬೇಯಿಸ್ಕೊಂಡು ಇದಕ್ಕೆ ಕಾಯಿ ಮತ್ತು ಮೆಣಸು, ಕೊತ್ತಂಬರಿ ಎಲ್ಲ ಹಾಕಿ ಕಡ್ದು ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಈ ರೀತಿ ಸಾಂಬಾರು ನಾವು ಎಷ್ಟೇ ಚೆನ್ನಾಗಿ ಮಾಡದೇ ಇರಲಿ, ಮಕ್ಕಳಿಗಂತೂ ಇಷ್ಟನೇ ಆಗೋದಿಲ್ಲ. ಸೊ ಹಾಗಾಗಿ ಮಕ್ಕಳು ಬರೋ ಟೈಮ್ ಕೂಡ ಆಗ್ತಾ ಬಂತು. ಸೊ ಇವಾಗ ನಾನು ಮೊಟ್ಟೆನೆಲ್ಲ ಒಡೆದ್ಬಿಟ್ಟು ಅವರಿಗೊಂದು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದೋಸೆಗೂ ಹಾಗೆಯೇ ಯಾವುದೇ ಮಸಾಲ ಎಲ್ಲ ಹಾಕಲಿಕ್ಕಿಲ್ಲ. ಎಲ್ಲ ಮೊಟ್ಟೆನೆಲ್ಲ ಒಡೆದ್ಬಿಟ್ಟು ಅಚ್ಚ ಕರದ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಹಾಕಿದ್ದೇನೆ. ಸೊ ಇವಾಗ ಚೆನ್ನಾಗಿ ಇದನ್ನು ಬೀಟ್ ಮಾಡಿಬಿಟ್ಟು ನಾನಿವಾಗ ತವದಲ್ಲಿ ಇದನ್ನು ದೋಸೆ ರೀತಿಯಾಗಿ ಮಾಡ್ಕೊಳ್ತೀನಿ. ಸೊ ಇವತ್ತು ನಾನು ಒಂದು ದೊಡ್ಡ ತವನ ತೆಗೆದುಕೊಂಡು ಅದಕ್ಕೆ ಆಯಿಲನ್ನು ಹಾಕಿಬಿಟ್ಟು, ನಾನಿಲ್ಲಿ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ಇವಾಗ ಎಲ್ಲ ಮೊಟ್ಟೆ ಒಡೆದಿರುವಂಥ ಇಂಗ್ರೀಡಿಯೆಂಟ್ ಇದೆಯಲ್ಲ ಅದೆಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ. ಆವಾಗ ದೊಡ್ಡ ದೋಸೆ ಆಗಿಬಿಡುತ್ತೆ. ಮಕ್ಕಳಿಗೆ ಅಡುಗೆ ಮಾಡೋದು ಅಷ್ಟೊಂದೇನು ಸುಲಭ ಅಲ್ಲ. ಅವರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಮಾಡಿದರೂ ಪರವಾಗಿಲ್ಲ, ಆದರೆ ಡಿಫ್ರೆಂಟಾಗಿ ಮಾಡಬೇಕು. ಇನ್ನು ವೆಜಿಟೇಬಲ್ಸ್ ತಿನ್ನೋಕ್ಕೆ ಎಷ್ಟು ಹರಸಾಹಸ ಪಡಬೇಕು ಅಂದರೆ ಎಲ್ಲ ಮಕ್ಕಳು ಹಾಗೆ ಅಂತ ಹೇಳೋದಿಲ್ಲ. ಸೊ ಯಾಕೋ ಗೊತ್ತಿಲ್ಲ, ನಾವು ಚಿಕ್ಕವರಿದ್ದಾಗಲೂ ಕೂಡ ನಮಗೆ ವೆಜಿಟೇಬಲ್ ಅಷ್ಟೊಂದೇನು ಇಷ್ಟ ಆಗ್ತಾ ಇಲ್ಲ. ಸೊ ಹಾಗಾಗಿ ಮಕ್ಕಳು ಕೂಡ ಹಾಗೆ ಬೆಳೆದಿರ್ಬೋದು ಅಂದ್ಕೊಳ್ತೀನಿ. ಸೊ ಇವಾಗ ಎಲ್ಲ ತಿಂತೀವಿ, ಹೋಗ್ತಾ ಮಕ್ಕಳು ಕೂಡ ಚೇಂಜ್ ಆಗ್ತಾರೆ ಅಂತ ನನ್ನ ಭಾವನೆ. ಬಾಯ್, ಸಾಕಾಯ್ತು, ಓಡ್ ಬಂದೆ. ತೋರ್ಸ, ಏನು ತೋರ್ಸ ಸರಿಯಾಗಿ. ಅವಳ ಹತ್ರನಾ? ಅಲ್ಲ, ಇಷ್ಟು ಬರದ್ದ ಅವಳ? ಅಯ್ಯೋ, ಎಂತ ಬರುದು ಮರ್ರತ್ತಿ ನೀನು. ಈಗ ಲೇಟ್ ಆಯ್ತಂತ ಓಡ್ ಬಂದೆ, ಸಾಕಾಯ್ತು ಪಾಪ್ರೆ. ಇವಾಗ ಶಾಪಿಗೆ ಅಂತಕ್ಕೆ ಇವತ್ತು ಕಿಂಡರ್ ಜಾಯ್ ಕೊಡಿಸ್ತೆ ಬಾ. ನಿಜ ಹುಡುಕು ಶುರು ಮಾಡ್ದಾಳ. ಸೋಯಾ ಸ್ಟೇಕ್ ಬಡ್ಗಿ. ಗೈಸ್, ನಾನು ತುಂಬ ದಿನದ ಮೇಲೆ ಗ್ರೈಂಡರ್ಗೆ ಉದ್ದಕ್ಕೆ ಹಾಕಿದ್ದೇನೆ. ತುಂಬ ಅಂದರೆ ತುಂಬ ದಿನ ಆಯಿತು.
ಸೊ ಇವಾಗಷ್ಟೇ ಒಳಗಡೆ ಇಟ್ಟಿದ್ದೀನಿ, ಅದನ್ನು ಇವಾಗ ಹೊಸದಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಅದ್ವಿನ್ ಪಿಜ್ಜಾ ಮಾಡ್ತಾನೆ, ಅಷ್ಟರೊಳಗಡೆ ಇವತ್ತು ಆರ್ನ ಎಂತ ಹಿಡ್ಕೊತಿತ್ತಿದೆ. ಎಷ್ಟೇ ತಿಂಡಿ ಮಾಡ್ರು ಸೈಡಲ್ಲಿ ಒಂದು ಏನಾದರೂ ಇಡಲೇಬೇಕಾಗತ್ತೆ. ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು, ಹೋಗ್ತಾ ಹೋಗ್ತಾ ಏನಾದರೂ ಒಂದು ಐಡಿಯಾ ಮಾಡಲೇಬೇಕಾಗುತ್ತೆ ಮಕ್ಕಳಿಗೋಸ್ಕರ. ನಾನಿವಾಗ ಒಂದು ಹೊಸ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಕೈಯಲ್ಲಿ ಅಡುಗೆ ಮಾಡಿಸಿ ರೀಲ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗಂತ ರೀಲ್ಸಲ್ಲಿ ನಾನು ತುಂಬ ಫೇಮಸ್ ಆಗಬೇಕು, ಮಕ್ಕಳು ಫೇಮಸ್ ಆಗಬೇಕು ಅಂತ ಏನಲ್ಲ. ಈ ನಡುವೆ ಸಮ್ಮರಲ್ಲಿ ನಾನು ಗಮನಿಸಿದ್ದು ಮಕ್ಕಳು ಅಂಗಡಿ ತಿಂಡಿಯನ್ನು ತುಂಬ ತಿಂದಿದ್ದಾರೆ. ಸೊ ತುಂಬ ತಿಂತಾ ಇದ್ದಾರೆ ಕೂಡ. ಅದಕ್ಕೆ ಅವರು ಮನೆಗೆ ಬಂದರೂ ಕೂಡ, ಇಲ್ಲಿಗೆ ಬಂದರೂ ಕೂಡ ಎನಿ ಟೈಮ್ ಅಂಗಡಿಗೆ ಹೋಗೋಣ, ಏನಾದರೂ ತಿನ್ನೋಣ ಅನ್ನೋದೇ ಅವ್ರ ಚಿಂತೆ ಆಗಿಬಿಟ್ಟಿದೆ. ಸೊ ಅವಾಗ ನನಗೆ ಏನು ಮಾಡಬೇಕು, ನಮಗೇನಾಗುತ್ತೆ ಅಂತ ಹೇಳಿದರೆ, ಅವರು ಬೇಕು ಅಂದಾಗ ಕೊಡಿಸ್ಲಿಲ್ಲ ಅಂತಾದರೆ ಆಮೇಲೆ ನಮಗೂ ಕೂಡ ಬೇಜಾರು ಅನಿಸುತ್ತೆ. ಅದನ್ನು ಕೊಡಿಸಿದ್ರೆ ಅವರ ಹೆಲ್ತ್ ಪ್ರಾಬ್ಲಮ್ ಕೂಡ ನೋಡಬೇಕಾಗತ್ತೆ. ಸೊ ಹಾಗಾಗಿ ನಾನಿವಾಗ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಡೈಲಿ ಅವರಿಗೆ ತಿಂಡಿ ಬೇಕೇ ಬೇಕು. ಹುಡುಕಾಡೋದು ನೀವೇ ನೋಡಿದ್ದೀರಲ್ಲ. ಸೊ ಅದೇ ರೀತಿಯಾಗಿ ಹುಡುಕ್ತಾನೇ ಇರ್ತಾರೆ. ಆದರೂ ಕೂಡ ಒಮ್ಮೆಲೆ ಅದನ್ನೆಲ್ಲ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವಾಗ ನಾನೊಂದು ಐಡಿಯಾ ಮಾಡಿ ಡೈಲಿ ಅವ್ರ ಜೊತೆ ನಾನು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಯಾಕಂದರೆ ಎಲ್ಲದಕ್ಕೂ ಟೈಮ್ ಮಾಡ್ಕೋಬೇಕು. ಅವ್ರ ಜೊತೆನೇ ಅಡುಗೆ ಮಾಡಿಸ್ಬಿಡ್ತೀನಿ. ತುಂಬ ಸಿಂಪಲ್ ರೆಸಿಪಿಯನ್ನು ಹುಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಬಂದ ತಕ್ಷಣವೇ ಅವ್ರ ಜೊತೆನೇ ಮಾಡಿ ತಿಂದ್ಬಿಡಿ. ಇನ್ನೊಂದು ಏನು ಗೊತ್ತಾ, ಮಕ್ಕಳೇ ಮಾಡಿದಾಗ ಅವರಿಗೆ ಅವ್ರು ಮಾಡಿದ್ದು ಅನ್ನೋ ಒಂದು ಖುಷಿಯಿಂದ ತಿಂದ್ಬಿಡ್ತಾರೆ. ಸೊ ಹಾಗಾಗಿ ಒಮ್ಮೊಮ್ಮೆ ಅವರಿಗೆ ಹೊರಗಡೆಯಿಂದ ಕೊಡಬೇಕು, ವೀಕ್ಲಿ ಒನ್ಸ್ ಮಾತ್ರ. ಬಟ್ ಇವಾಗ ನಾನು ಈ ರೀತಿ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ನಿಮಗೆ ಏನಾದರೂ ನಿಮ್ಮ ಮಕ್ಕಳು ಕೂಡ ಹಠ ಹಿಡಿತಾರೆ ಅಂತ ಆದರೆ ಒಮ್ಮೆ ಮಕ್ಕಳ ಕೈಯಲ್ಲಿ ಅಡುಗೆ ಮಾಡಿಸಿ ನೋಡಿ. ಅವರು ಎಷ್ಟು ಇಷ್ಟಪಟ್ಟು ತಿಂತಾರೆ ಕೂಡ. ಎಲ್ಲದೂ ತಿಂತಾರೆ ಅಂತ ಹೇಳೋದಿಲ್ಲ, ಬಟ್ ಅವರು ಕೂಡ ಮಾಡಿದಾಗ ಅವರಿಗೂ ಕೂಡ ಹೆಮ್ಮೆ ಅನಿಸುತ್ತೆ, ಓಕೆ ನಾನು ಮಾಡಿದ್ದು ಅಂತ ಹೇಳಿ. ಇನ್ನು ಸ್ವಲ್ಪ ಏರಿಸಬೇಕಾಗತ್ತೆ, ನೀವು ಹೀಗೆ ಮಾಡು ಚೆನ್ನಾಗಿರುತ್ತೆ, ಹಾಗೆ ಮಾಡು ಹೀಗೆ ಮಾಡು ಅಂತಲೂ ಕೂಡ ಹೇಳಬೇಕಾಗತ್ತೆ. ಇಲ್ಲ ಅಂತಾದರೆ ಏನಾಗುತ್ತೆ, ಅವರು ಎಲ್ಲದಕ್ಕೂ ಒಪ್ಪೋದಿಲ್ಲ, ಫೋರ್ಸ್ ಮಾಡಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ಸಲ ನಾವು ವಿದ್ಯೆನ ಕಲಿತಾನೆ ಇರಬೇಕು ಅನಿಸುತ್ತೆ. ಮಕ್ಕಳು ನೋಡಿದಾಗ ನಮಗೆ ತನ್ನಷ್ಟಕ್ಕೆ ಈ ರೀತಿ ಅನುಭವ ಎಲ್ಲ ಬರ್ತಾ ಇರುತ್ತೆ. ಇನ್ನು ನೀವು ಅಂದ್ಕೋಬೋದು, ನನಗೆ ಮನೆಯಲ್ಲಿ ಫುಲ್ಲು ಫ್ರೀ, ಇದೆಲ್ಲ ಮಾಡಲಿಕ್ಕೆ ಅವಳಿಗೆ ಏನು ಕೆಲಸ ಅಂತ ಹೇಳಿ. ಖಂಡಿತ ಇಲ್ಲ, ಇದರಿಂದ ನನಗೂ ಇನ್ನಷ್ಟು ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ಪಾತ್ರೆಗಳಂತೂ ರಾಶಿ ಬಿದ್ದಿರುತ್ತೆ. ಅಷ್ಟೇ ಅಲ್ಲ, ಮಕ್ಕಳ ಜೊತೆನೇ ನಿಂತ್ಕೋಬೇಕಾಗತ್ತೆ. ಓದೋದಕ್ಕಿರಲಿ, ಆಡೋದಕ್ಕಿರಲಿ. ಒಂದು ಇನ್ಸಿಡೆಂಟ್ ಕೂಡ ಆಗಿತ್ತು ರೀಸೆಂಟ್ಲಿ. ನಾನು ಹೊರಗಡೆ ಅವರಿಬ್ಬರನ್ನೇ ಕಳಿಸ್ತಾ ಇದ್ದೆ. ಅಲ್ಲಿ ಇಬ್ಬರು ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೆ ಆರ್ನಾಗೆ ಸ್ವಲ್ಪ ಜೋಕಲ್ಲಿ ಆಡುವಾಗ ಪ್ರಾಬ್ಲಮ್ ಆಗಿತ್ತು. ಅಣ್ಣನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಅವಾಗ ನಾನೇ ಮೇಲ್ಗಡೆಯಿಂದ ನೋಡಿ ಅದನ್ನು ತಪ್ಪಿಸಲಿಕ್ಕೆ ಹೋಗಲಿಕ್ಕೆ ತುಂಬ ಟೈಮ್ ಆಯಿತು. ಒಮ್ಮೊಮ್ಮೆ ಸೆಕ್ಯೂರಿಟಿ ಇದ್ದರೂ ಕೂಡ ನಮಗೆ ಹೆಲ್ಪ್ ಆಗಲಿಲ್ಲ. ಸೊ ಅವಾಗ ಏನಾಯಿತು, ನನಗೆ ಮತ್ತೆ ಮಕ್ಕಳನ್ನು ಇಬ್ಬರನ್ನೇ ಬಿಟ್ಟು, ಎಷ್ಟೇ ಸೇಫ್ಟಿ ಇದ್ದರೂ ಕೂಡ ಮಕ್ಕಳನ್ನು ಇಬ್ಬರನ್ನೇ ಬಿಡಲಿಕ್ಕೆ ಇಷ್ಟ ಆಗ್ತಿರಲಿಲ್ಲ. ಸೊ ಹಾಗಾಗಿ ಇವಾಗ ಅವರಿಗೆ ಆಟ ಆಡಲಿಕ್ಕೂ ಕೂಡ ನಾನೇ ಕರ್ಕೊಂಡು ಹೋಗಬೇಕಾಗಿದೆ. ಸೊ ಹಾಗಾಗಿ ಸ್ವಲ್ಪ ಹೆವಿ ಕೆಲಸ ಆಗ್ತಾ ಇದೆ ಇವಾಗ. ಆದರೂ ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೋದು. ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗಿ. ಈ ರೀತಿ ಅನುಭವ ಕೂಡ ನಿಮಗೆ 1 ತಿಂಗಳಾದಮೇಲೆ ನಾನು ಹೇಳ್ತೀನಿ ನನಗೆ ಹೇಗೆ ಇತ್ತು, ಈ ರೊಟ್ಟಿನ ಮಕ್ಕಳು ಎಷ್ಟು ಚೇಂಜ್ ಆಗಿದ್ರು ಇದರಿಂದ ಅಂತ. ಅಡುಗೆ ಹೇಗೂ ಮಾಡಿಸ್ತಾ ಇರ್ತೇನೆ, ಹಾಗಾಗಿ ಸಿಂಪಲ್ ರೆಸಿಪಿ ಏನಾದರೂ ಶೇರ್ ಮಾಡಿದರೆ ಬೇರೆಯವರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಇನ್ನೊಂದು ಬಂದು, ನಮ್ಮ ಮಕ್ಕಳು ಮಹಾರಾಷ್ಟ್ರದಲ್ಲಿ ಓದ್ತಾ ಇರೋದ್ರಿಂದ ಅವರಿಗೆ ಹಿಂದಿ, ಮರಾಠಿ, ಇಂಗ್ಲೀಷ್ ಬಿಟ್ಟು ಕನ್ನಡ ಲ್ಯಾಂಗ್ವೇಜೇ ಇಲ್ಲ. ನನಗೆ ಅದೊಂದು ಟೆನ್ಷನ್ ಇತ್ತು, ಮಕ್ಕಳಿಗೆ ಕನ್ನಡ ಸರಿಯಾಗಿ ಬರೋದಿಲ್ವೇನೋ ಅಂತ ಹೇಳಿ. ಮನೇಲಿ ಮಾತಾಡಿದರೂ ಕೂಡ ಸ್ವಲ್ಪ ಸ್ಪಷ್ಟವಾಗಿ ಕನ್ನಡ ಬರ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಊರಿನ ಕನ್ನಡ, ನಮ್ಮ ಕುಂದಾಪುರ ಕನ್ನಡನ ನಾನು ರೀಲ್ಸಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಿಸ್ ಮಾಡದೆ ರೀಲ್ಸ್ ಕೂಡ ನೋಡಿ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ಬೇಕಾದರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಮ್ಮ ಆರ್ನ ಇವತ್ತು ಲಡ್ಡು ಮಾಡಿದ್ದಾಳೆ. ಇದೇನು ಆರ್ನ? ಇದು ನಾನೇ ಮಾಡಿದ್ದು. ಹೌದು, ಇದು ಇವಾಗ ಮಾರ್ಕೆಟಿಂದ ತೆಗೆದುಕೊಂಡು ಬಂದಿರೋದು. ಇದು ನೇರಳೆ ಹಣ್ಣು ಇಟ್ಸ್ ವೆರಿ ಹೆಲ್ದಿ. ಹೆಲ್ದಿನಲ್ಲ, ಲೈಕ್ ಇಲ್ಲ ಅಂತೆ. ಬ್ಲೂಬೆರಿ ಒಂಥರ ಲೈಕ್ ಇತ್ತಾ?
ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ಊರಿಂದ ಬರಬೇಕಾದ್ರೆ ಮೆಹಂದಿ ಸೊಪ್ಪನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿ. ಅದನ್ನು ನಾನು ಕಲ್ಲಲ್ಲಿ ರುಬ್ಬಲಿಕ್ಕೆ ತುಂಬ ಇಷ್ಟಪಡ್ತೀನಿ, ಬಟ್ ಮಿಕ್ಸಿಯಲ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳಿ ತುಂಬ ದಿನದಿಂದ ನನಗೆ ಅಮ್ಮಿ ಕಲ್ಲು ಅಂತ ಸಿಗುತ್ತಲ್ಲ ಅದನ್ನು ತೆಗೆದುಕೊಳ್ಬೇಕು ಅಂತ ಇತ್ತು. ಬಟ್ ಆನ್ಲೈನಲ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಹೊರಗಡೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ತುಂಬ ಸರ್ಚ್ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ನಿನ್ನೆ ಅಕಸ್ಮಾತವಾಗಿ ಹೊರಗಡೆ ಹೋದಾಗ ಅದು ಸಿಕ್ಕಿದ್ದು. ಅದನ್ನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತು ಅದೇ ಕಲ್ಲಿನಲ್ಲಿ ರುಬ್ಬಿರುವಂತಹ ಮೆಹಂದಿ ಹೇಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇವಾಗ ನೋಡಿ, ಕೇವಲ ನಾವು 5 ರಿಂದ 10 ನಿಮಿಷ ಮಾತ್ರ ಕೈಯಲ್ಲಿ ಇಟ್ಕೊಂಡಿರೋದು. ಯಾಕಂದರೆ ನಾಳೆ ಸ್ಕೂಲ್ ಇತ್ತು, ಬೇಗ ಮಲಗಬೇಕು, ಮರ್ತೋಗಿತ್ತು. ಸೊ ಹಾಗಾಗಿ ರಾತ್ರಿ ಮಲಗಬೇಕಾದ್ರೆ 10 ನಿಮಿಷ ಮುಂಚೆ ಇದನ್ನು ಹಚ್ಚಿ ಕೈಯನ್ನು ವಾಶ್ ಮಾಡ್ಕೊಂಡ್ವಿ. ಆರ್ನ ಅಂತೂ ಫುಲ್ ಹ್ಯಾಪಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನ್ಯಾಚುರಲ್ ಆಗಿ ಮೆಹಂದಿ ಸೊಪ್ಪನ್ನು ಈ ರೀತಿ ಹಚ್ಕೊಂಡಾಗ ಆ ಫೀಲೇ ಬೇರೆ ಗೊತ್ತಾ. ಇನ್ನು ಇದನ್ನು ಕೈಗೆ ಅಥವಾ ತಲೆ ಕೂದಲಿಗೆ ಹಚ್ಚೋದ್ರಿಂದ ಬಾಡಿ ತುಂಬಾ ಕೂಲ್ ಆಗಿರುತ್ತೆ. ಈ ಸಮ್ಮರ್ಗಂತೂ ಬೆಸ್ಟ್. ಇನ್ನು ಬರೋದು ಮಳೆಗಾಲ, ಬಟ್ ಇಲ್ಲಿ ತನಕ ಇಲ್ಲಿ ಮಳೆನೇ ಬಂದಿಲ್ಲ. ಇನ್ನು ಮಳೆಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನಾನು ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.